The Karnataka government on Monday made the uses of masks mandatory at cinema theatres and educational institutions in the wake of a sudden rise in the COVID-19 cases globally. It also asked sections of population, including the elders, to avoid crowded gatherings. Minister for Health and Medical Education Dr. K. Sudhakar and Revenue Minister Ashok have made a surprise visit to Belagavi Medical College Hospital. Meanwhile, a mock drill was held on Tuesday across a number of health facilities in Karnataka. ಅಕ್ಕ ಈ ಕಡೆ ಬನ್ನಿ ಶುಕ್ರವಾರ ನೀವು ಇವತ್ತು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದಾರ. ಇವತ್ತು ತಮಗೆಲ್ಲ ತಿಳಿದಿರೋಂಗೆ ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ಆರೋಗ್ಯ ವ್ಯವಸ್ಥೆಗಳ ಬಗ್ಗೆ ಒಂದು ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದೀವಿ. ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಇವತ್ತು ಮಾಕ್ ಡ್ರಿಲ್ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ತಾಲೂಕು ಆಸ್ಪತ್ರೆಗಳು ಮತ್ತು ಎಲ್ಲ ಜಿಲ್ಲಾಸ್ಪತ್ರೆಗಳು ಮತ್ತು ನಮ್ಮ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜಿಗೆ ಏನು ಹೊಂದಿಕೊಂಡಂಥ ಆಸ್ಪತ್ರೆ, ಉದಾಹರಣೆಗೆ ಇವತ್ತು ಕಿಮ್ಸಲ್ಲಿ ಹುಬ್ಳಿಯಲ್ಲಿ ನಾನೇನು ಬಂದಿದ್ದೀನಿ, ಇಲ್ಲಿ ಆಸ್ಪತ್ರೆಯಲ್ಲಿ ಕೂಡ ನಾವು ಇವತ್ತು ಬಂದಿದ್ದೀವಿ. ಮಧ್ಯಾಹ್ನ ಧಾರವಾಡಕ್ಕೆ ಹೋಗಿದ್ದೆ, ನಿನ್ನೆ ಬೆಳಗಾಂಗೆ ಹೋಗಿದ್ದೆ. ಹಾಗಾಗಿ ಈ ಭಾಗದ ಎಲ್ಲ ಆಸ್ಪತ್ರೆಗಳು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಒಂದಾನೊಂದು ವೇಳೆ ಇವತ್ತು BF7 ಉಪತಳಿ ಕೆಲವು ದೇಶಗಳಲ್ಲಿ ವ್ಯಾಪಕವಾಗಿ ಏನು ಹರಡಿದೆ, ಆ ರೀತಿಯಲ್ಲೇನಾದರೂ ಹರಡುವ ಸಂಭವ ಇದ್ದರೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ಮತ್ತು ಅದರಿಂದ ಆಸ್ಪತ್ರೆಗಳಲ್ಲಿ ದಾಖಲಾತಿ ಏನಾದರೂ ಹೆಚ್ಚಾದರೆ ಅದಕ್ಕೆ ಅವರಿಗೆ, ನಮ್ಮ ಜನರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಬೇಕು, ಅವ್ರಿಗೆ ಬೇಗ ಗುಣಮುಖರನ್ನಾಗಿ ಮಾಡಿ ಅವ್ರ ಮನೆಗಳಿಗೆ ಕಳಿಸ್ಲಿಕ್ಕೆ ನಮ್ಮೆಲ್ಲ ಸಿದ್ಧತೆಗಳು ಕೂಡ ಸರಿಯಾಗಿ ಆಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವಿವತ್ತು ಮಾಕ್ ಡ್ರಿಲ್ಲನ್ನು ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಕೋವಿಡ್ಗೆ ಅಂತಲೇ ಕೆಲವು ಹಾಸಿಗೆಗಳನ್ನು ಪ್ರತಿ ಆಸ್ಪತ್ರೆಯಲ್ಲಿ ಮೀಸಲಿಡುವಂಥ ಕೆಲಸ ಆಗಿದೆ. ಕಿಮ್ಸ್ನಲ್ಲೂ ಕೂಡ ಆಗಿದೆ. ಸುಮಾರು 50-60 ಹಾಸಿಗೆಗಳನ್ನು ಈಗಾಗಲೇ ಮೀಸಲಿಟ್ಟಿದ್ದಾರೆ. ಸುಮಾರು ಕಿಮ್ಸ್ ಆಸ್ಪತ್ರೆಯಲ್ಲಿ 200 ವೆಂಟಿಲೇಟರ್ ಇದೆ. ದೊಡ್ಡ ವೈದ್ಯಕೀಯ ಇವತ್ತು ವೈದ್ಯರ ಒಂದು ಸಮೂಹನೇ ಇದೆ ಇಲ್ಲಿ. ಅದೇ ರೀತಿ ನಮ್ಮ ಇವತ್ತು ಏನು PGಗಳಿದ್ದಾರೆ, ಹೌಸ್ ಸರ್ಜನ್ಸ್ ಇದ್ದಾರೆ, ಅದಕ್ಕೆ ಬೇಕಾದಂಥ ಇವತ್ತು ಸಿಬ್ಬಂದಿಯವರು ಕೂಡ, ಸಹಾಯಕ ಸಿಬ್ಬಂದಿಯವರು ಕೂಡ ಇದ್ದಾರೆ. ಇವತ್ತು ಔಷಧಿಯ ದಾಸ್ತಾನನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಎಲ್ಲ ಸಿದ್ಧತೆಗಳು ಕೂಡ ಸರಿಯಾದಂಥ ರೀತಿಯಲ್ಲಾಗಿದೆ. ಆಕ್ಸಿಜನ್ ಪ್ಲ್ಯಾಂಟ್ಸು ಕೂಡ ಇಲ್ಲಿ 40 KL ಇರುವಂಥ ಸಾಮರ್ಥ್ಯವನ್ನು 2 ಟ್ಯಾಂಕ್ಗಳನ್ನು ಅಳವಡಿಸಿದ್ದೀವಿ. ಒಂದೊಂದು 20 KL, ಅದು ಕೂಡ ಲಿಕ್ವಿಡ್ ಆಕ್ಸಿಜನ್. ಹಾಗಾಗಿ ಹುಬ್ಳಿ ಕಿಮ್ಸ್ ಸಂಸ್ಥೆ ತಮಗೆಲ್ಲ ಗೊತ್ತಿದೆ, ಮೊದಲನೇ 2-3 ಅಲೆಗಳು ಬಂದರೂ ಕೂಡ ಈ ಭಾಗದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಆರೋಗ್ಯ ಸಂಜೀವಿನಿಯಾಗಿ ಜನರಿಗೆ ಇವತ್ತು ಒಳ್ಳೆಯ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ ಒಂದು ಸಂಜೀವಿನಿಯಾಗಿದೆ. ಇದು ಮುಂದುವರಿಬೇಕು. ನಮ್ಮ ವೈದ್ಯರು ಮತ್ತಷ್ಟು ಕ್ರಿಯಾಶೀಲವಾಗಿ ಜನರಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲೇ
ನಾನಿವತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ನಾನು ನಮ್ಮ ವೈದ್ಯಾಧಿಕಾರಿಗಳ ಜೊತೆ ನಾನು ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತು ಎಲ್ಲ ವೀಕ್ಷಣೆಯನ್ನು ಮಾಡಿದ್ದೀವಿ, ಪರಾಮರ್ಶಿಸಿದ್ದೀವಿ. ನನಗೆ ಸಮಾಧಾನ ತಂದಿದೆ. ಎಂಥ ಒಂದು ಸ್ಥಿತಿ ಬಂದರೂ ಕೂಡ ನಾವು ಅದನ್ನು ಧೈರ್ಯವಾಗಿ ಹಿಮ್ಮೆಟ್ಟಿಸುವಂಥದ್ದು, ನಿರ್ವಹಣೆ ಮಾಡುವಂಥದ್ದು ಮತ್ತು ನಿಯಂತ್ರಣ ಮಾಡುವಂಥದ್ದು, ಚಿಕಿತ್ಸೆಯನ್ನು ಕೊಡುವಂಥದ್ದು ಇವೆಲ್ಲವೂ ಕೂಡ ನಮ್ಮ ವ್ಯವಸ್ಥೆಗಳಲ್ಲಿ ಯಶಸ್ವಿಯಾಗಿ ಆಗುತ್ತೆ. ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಜನರು ಯಾವುದೇ ಕಾರಣಕ್ಕೂ ಆತಂಕ ಪಟ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಸರ್ಕಾರ, ನಿಮ್ಮ ಆರೋಗ್ಯ ವ್ಯವಸ್ಥೆಗಳು ಎಲ್ಲ ರೀತಿಯಲ್ಲಿ, ಸಕಲ ರೀತಿಯಲ್ಲಿ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇದರ ಹೊರತಾಗಿಯೂ ಕೂಡ ಏನಾದರೂ BF7 ನಮಗೆ ಸ್ವಲ್ಪ ತೊಂದರೆ ಕೊಡುವಂಥದ್ದಾಗಲಿ, ಕೆಲವು ಜನರಿಗೆ ಇದು ಸೋಂಕು ಹರಡುವಂಥದ್ದು ಆಗಲಿ ಆದಾಗ ನಿಮ್ಮ ರಕ್ಷಣೆಯನ್ನು, ನಿಮ್ಮ ಆರೋಗ್ಯವನ್ನು, ನಿಮಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಸಂಪೂರ್ಣವಾಗಿ ನಿಮಗೆ ಮಾಡುವಂಥ ಹೊಣೆಗಾರಿಕೆಯನ್ನು ನಾವು ತೆಗೆದುಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಹೌದು, 2 ಪ್ಲ್ಯಾಂಟ್ಸ್ ಇದೆ, 40 KL. ನಿನ್ನೆ ತಾನೇ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದೀವಿ. ಟಫ್ ರೂಲ್ಸ್ ಅನ್ನೋದಕ್ಕಿಂತ ನನ್ನ ಪ್ರಕಾರ ನಮ್ಮ ಜನರು ಟಫ್ ಮೈಂಡ್ ಆಗಬೇಕು. ನಾವು ದೃಢ ಸಂಕಲ್ಪವನ್ನು ಮಾಡ್ಕೋಬೇಕು. ನಾವು ಇದನ್ನು ಎದುರಿಸ್ತೀವಿ. ನಾವು ಇದಕ್ಕೆ ಬಲಿ ಆಗದಿರ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತೀವಿ ಅನ್ನುವಂಥ ದೃಢ ಮನಸ್ಸೇನಿದೆ, ಆ ಸಂಕಲ್ಪ ಜನಸಾಮಾನ್ಯರದಾಗಬೇಕು. ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಈಗಾಗಲೇ ದೃಢ ಸಂಕಲ್ಪ ಮಾಡಿದೆ. ಇದನ್ನು ಮಣಿಸ್ತೀವಿ. ಮೊದಲು 3 ಅಲೆಗಳನ್ನು ಯಾವ ರೀತಿ ಸಮರ್ಥವಾಗಿ ಎದುರಿಸಿದ್ದೇವೆ, ಇದನ್ನೂ ಎದುರಿಸ್ತೀವಿ. ನಮ್ಮ ಜನರನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ನಾವು ದೃಢ ಸಂಕಲ್ಪ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಜನರು ಕೂಡ ಈ ಒಂದು ಸೋಂಕು ಬರದಿರ ಇರುವಂಥ ರೀತಿಯಲ್ಲಿ ನಾವು ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಮಾನಸಿಕ ಸ್ಥಿತಿಯಲ್ಲಿ ಅವರು ಕೂಡ ಇದ್ದಾರೆ.